ಈಗ ನೀವು ಹೇಳೋ ರೀತಿ SK ಏನು ಮಾಡಿಫೈ ಮಾಡಿ ಹಾಕೊಂಡಾರ ಆ ರೀತಿ ಮಾಡ್ಕೊಂಡ್ರೆ ಇಲ್ಲಿ ನಡೀಲಿ. ಇಲ್ಲಂದ್ರ ಅವ್ರು ಬಂದ್ ಮಾಡ್ಸಾರ. ಆಯ್ತಾ? ನಾವು ಮೊನ್ನೆ ಹೇಳಿ ಹೋಗೋರಿದ್ದನ್ನ ನಮ್ಮ ಕನೆಕ್ಟಿಂಗ್ ಪ್ರೋಗ್ರಾಮ್ಸ್ ಅದಾವಂತ ನಾವು ಒಂದಿನ ಬರ್ತಂತ ಹೇಳಿ ನಾವು ಒಂದಿನ ಬರ್ತಪ್ಪ ಪೊಲ್ಯೂಷನ್ ಕರೆಯೋದ ಮತ್ತೆ ವೆರಿ ನೆಕ್ಸ್ಟ್ ಡೇ ನಾವು ಸಂಗಣ್ಣ ಸಾಹೇಬರು ಈಗ ಮತ್ತೆ DC ಮಾತಾಡ್ತೀವಿ. ಸಾಧ್ಯ ಆದ್ರೆ ನಾವು DC ಪೊಲ್ಯೂಷನ್ ಡಿಸ್ಟ್ರಿಕ್ಟ್ ಆಫೀಸರ್ ಇನ್ನೇನು ಭೇಟಿ ಕೊಡ್ತೀವಿ. ಪ್ರಾಬ್ಲಮ್ಸ್ ಹುಡುಕ್ಯಾನ ಯಾರ್ದಾರ ಇರ್ಲಿ ಫ್ಯಾಕ್ಟ್ರಿ, ನಮ್ಮ ಆರೋಗ್ಯ ಫಸ್ಟ್ ಮುಖ್ಯ. ನೀವು ಅದಕ್ಕೆ ಸ್ಪಂದನೆ ಮಾಡ್ರಿ, ನಾವು ಅದಕ್ಕೆ ತಾಕೀತ್ ಮಾಡಿ 100ಕ್ಕೆ 100ರಷ್ಟು. ಮತ್ತೆ ಇದಲ್ದಾನ ಇದಕ್ಕೆ ಎಕ್ಸ್ಪರ್ಟ್ಸ್ ಕರೆಸ್ತೀವಿ ನಾವು. ಈ ನಮ್ಮ ಕಿರ್ಲೋಸ್ಕರ್ MD ಇರ್ಬೋದು, 7 ಫ್ಯಾಕ್ಟ್ರಿ ಅದಾವು ಇಲ್ಲಿ ಆಗಿದ್ದ 7 ಫ್ಯಾಕ್ಟ್ರಿ ಖರೀದಿ ಮಾಡ್ಯಾರ. ಭೂಪಾಲ್ನಾಗ ಟೌನ್ ನಡುವೈತೆ, ಭೂಪಾಲ್ನಾಗ ದೊಡ್ಡ ಟೌನ್ ಅದು ನಡುವೈತೆ ಸ್ಟೀಲ್ ಪ್ಲಾಂಟ್. ಅಲ್ಲಿ ಕ್ರಮ ವಹಿಸೋರು ಇಲ್ಲಿ ಅದನ್ನ ಮಾಡ್ಲಿ. ಎಲ್ಲ ನಾವ ಈಗ ನೀವು ಏನಿಲ್ಲ. ನಾವು ಈ ಬೆಳಗ್ಗಿನ ನಾನು ಪೊಲ್ಯೂಷನ್ ಬೋರ್ಡ್ ಚೇರ್ಮನ್ ಮಾತಾಡಿ ನರೇಂದ್ರ ಸ್ವಾಮಿ ಅವ್ರ ಅಧಿಕಾರಿಗಳು ಕರೆಸಿ, ನಾವು DC ಕರೆಸಿ, ನಾವು ಸಂಗಣ್ಣ ಸಾಹೇಬ್ ಇನ್ನೊಮ್ಮೆ 1 ಸರಿ ಬಿಟ್ಟು 2 ಸರಿ ವಿಸಿಟ್ ಮಾಡಿ ಆ ಕಂಪ್ನಿಯವ್ರನ್ನೆಲ್ಲ ಮೀಟಿಂಗ್ ಕರೆದು ನೀವ್ ಏನ್ ಮಾಡಿರ್ತಾರೋ ಗೊತ್ತಿಲ್ಲ, ಪೊಲ್ಯೂಷನ್ 0 ಆಗ್ಬೋದು. ಇದಕ್ಕೆ ನೀವು ಕ್ರಮ ವಹಿಸಿ ಟೈಮ್ ತಗೊಳ್ರಿ. ಅದರ್ವೈಸ್ ಯಾರು ಮಾಡಲ್ಲ ಅವ್ರು ಬಂದ್ ಮಾಡಿ ಇದನ್ನ ಸೀರಿಯಸ್ ಆಗಿ ಮಾಡಲ್ಲ. ಹಂಗಲ್ರಿ ಈಗ ಪೊಲ್ಯೂಷನ್ ಇವತ್ತು ನಿಮ್ಮಿದಲ್ಲ ನಾವು ನೀವು ನೋಡೋದು ಅದಾಗೈತಿ. ಈಗ ನಾವೇನ್ ಮಾಡೋಣ, 4-5 ಸ್ಪಾಂಜರ್ ಫ್ಯಾಕ್ಟರಿ ಬಿಟ್ರೆ ಒಂದು 14-15 ಡಸ್ಟ್ ಹೋಗಿದ್ದವು ಅಂತ ನಮ್ಗೆ ಹೇಳ್ಯಾರ. ಅವು ಯಾವ್ಯಾವ ನಮ್ಮ ನೋಟ್ ಮಾಡ್ಕೊಂಡಿವಿ. ನಾವು ಶನಿವಾರ ಅಥವಾ ಮಂಗಳವಾರದಾಗ ನಮ್ಮ ಪೊಲ್ಯೂಷನ್ ಬೋರ್ಡ್ ಚೇರ್ಮನ್ ಮಾತಾಡಿದ್ವಿ. ಬೆಳಿಗ್ಗೆ ಪೊಲ್ಯೂಷನ್ ಅವ್ರನ್ನ ವಿಸಿಟ್ ಮಾಡಿಸಿ ಏನ ಒಂದು 10ರಿಂದ 15 ಸ್ಪಾಂಜರ್ ಫ್ಯಾಕ್ಟರಿ ಅದಾವು. ಅವ್ರು ಡಸ್ಟ್ ಸಕ್ಕರ್ ಮಷೀನ್ ಅಥವಾ 0 ಡಸ್ಟ್ ಮಾಡಕ್ ಏನ್ ಮಾಡಬೇಕು, ಕ್ರಮ ವಹಿಸ್ಬೇಕು. ಅದನ್ನ ನಾವು ಫಸ್ಟ್ ಅವ್ರದ್ದು ಮೊದಲು ಸ್ಟಾಪ್ ಮಾಡ್ಬೇಕು. ಈಗ ಏನ ಅದನ್ನ ಮಾಡ್ಕೊಂಡು ಒಳ್ಳೆ ಸ್ಟಾರ್ಟ್ ಮಾಡ್ಲಿ, ತೋರಿಸಿ ಅವ್ರೇನು ಡಸ್ಟ್ ಪ್ರೂಫ್ ಏನ್ ಮಾಡ್ಯಾರಪ್ಪ ಕೆಲಸ ಅಂತ ತೋರಿಸಿ ಮಾಡ್ಲಿ, ಹಾಕ್ಯಾರ ಅನ್ನೋದು ತೋರಿಸ್ಬೇಕು. ಈಗ ನಮ್ ಕಣ್ ಮುಂದೆ ಕಿರ್ಲೋಸ್ಕರ್ ಐತೆ, ತಡಿ 1 ಸೆಕೆಂಡ್, ಕಿರ್ಲೋಸ್ಕರ್ ಐತೆ. ಕಿರ್ಲೋಸ್ಕರ್ ಎಕ್ಸಾಕ್ಟ್ 2 ಕಿಲೋಮೀಟರ್ ನಮ್ಮ ಮನೆ. ಅದು ಇದಕ್ಕೂ 10 ಪಟ್ಟು ದೊಡ್ಡದು. ಹೌದಾ? ಪ್ರಾಕ್ಟಿಕಲ್ ಹೇಳೋದು ನಮ್ಮಲ್ಲಿ ಬರಲ್ಲ ಅಂತ ಇನ್ಸ್ಟ್ರೂಮೆಂಟ್ ಹಾಕೇಳಿ ನಮ್ದೇನ್ ತಕರಾರಿಲ್ಲ. ಏನ್ ಹಾಕ್ಯಂತಾರ, ಹೆಂಗ ಕಂಟ್ರೋಲ್ ಮಾಡ್ತಾರ ಅನ್ನೋದ್ರ ಮೇಲೆ ಅವ್ರಿಗೆ ಅವಕಾಶ ಕೊಡೋಣ. ಇಷ್ಟೆಲ್ಲ ಆದ್ರೂ ಈಗ ಏನೋ ಈಗ ಬರ್ತಾರೆ ಬಂದ್ ಮಾಡ್ತಾರ. 1 ತಾಸ ಆದ್ಮೇಲೆ ಮೊನ್ನೆ ಗ್ರಾಮದ ಸಭೆ ಇದ್ದಂತ ಸಂದರ್ಭದಲ್ಲಿ ಯುವಕರು ಗ್ರಾಮವನ್ನ ಓಡಾಡಿ ಸಂದರ್ಭದಲ್ಲಿ ಹೇಳಿದ್ದೆ. 10 ಗ್ರಾಮಗಳ BP ಕೊಡ್ತೀವಿ ಮತ್ತೆ ಗ್ರಾಮಕ್ಕೆ ಭೇಟಿ ಕೊಟ್ಟಿದ್ದೇವೆ. ಇಲ್ಲಿ ಜನರಿಗೆ ಆಗ್ತಕ್ಕಂಥ ಅನಾನುಕೂಲತೆ ಬಗ್ಗೆ ನಾವು ಸಂಗಣ್ಣ ಸಾಹೇಬರು ಎಲ್ಲ ಮಾತಾಡಿದ್ವಿ. ಈ ಉಸಿರಾಟ ತೊಂದರೆ ಇರ್ಬೋದು, ಕ್ಯಾನ್ಸರ್ ಇರ್ಬೋದು, ಪಾರ್ಶಿ ಇರ್ಬೋದು, ಈಗ ನಮ್ಮ ಯುವಕರು ಕೋರ್ಸಿನ ಪಾರ್ಶಿ ಇರ್ಬೋದು, ಇದೆಲ್ಲ ಇನ್ನು ಅನೇಕ ರೀತಿಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಶುಗರ್ ಇರೋದ್ರಿಂದ ಬೇರೆ ಬೇರೆ ರೋಗಗಳು ಬರ್ತಕ್ಕಂಥದ್ದು ಇರ್ಬೋದು. ವಾಸ್ತವ ಇಲ್ಲಿ ಇರ್ತಕ್ಕಂಥ ಕಾರ್ಖಾನೆಗಳು ಸುಮಾರು 23ರಲ್ಲಿ 18ರಿಂದ 19 ಕಾರ್ಖಾನೆಗಳು ಹೆಚ್ಚು ಡಸ್ಟ್ ಅನ್ನು ಹೊರಗಾಗ್ತಾ ಇದ್ದಾರೆ. ಇದೇ ಇದಕ್ಕೆ ಪರಿಣಾಮ ಆಗ್ತಕ್ಕಂಥ ಜನರ ಆರೋಗ್ಯನ ಮಾಡ್ತಕ್ಕಂಥದ್ದು ಕಾರಣ. ಅದಕ್ಕೆ ಇವತ್ತು ನಾವು ಸಂಗಣ್ಣ ಸಾಹೇಬರು
ಯಾವುದೇ ಒಂದು ವಾರದಿಂದಲೂ ನಾವು ಆ ಸ್ಟ್ರೈಕ್ ಆದಾಗಿಂದಲೂ ಚರ್ಚೆಗೆ ಬಂದೀವಿ. ಏನಿದು ಪರಿಹಾರ ಕಂಡುಕೊಡ್ಬೇಕು ನಮ್ಮ ಜನರಿಗೆ ಅಂತ ಹೇಳಿ. ನಾನು ಬೆಳಿಗ್ಗೆ ಜಿಲ್ಲಾಧಿಕಾರಿಗಳಿಗೆ ಮಾತನಾಡಿದೆ, ಪೊಲ್ಯೂಷನ್ ಬೋರ್ಡ್ ಚೇರ್ಮನ್ಗೂ ಮಾತಾಡಿದೆ, ನರೇಂದ್ರ ಸ್ವಾಮಿ ಅವರು. ನೀವು ಒಂದು ಡೇಟ್ ಕೊಡ್ಬೇಕು, ನಿಮ್ಮ ಅಧಿಕಾರಿಗಳು ಬರಬೇಕು, ನಮ್ಮ ಜನರ ಹತ್ರ ಭೇಟಿ ಕೊಟ್ಟು ಅವ್ರ ಸಮಸ್ಯೆನ ನೇರವಾಗಿ ಕೇಳಿ ಕ್ರಮ ವಹಿಸಬೇಕಂತಕ್ಕಂಥ ಹೇಳಿದೆ. ಆಮೇಲೆ ನಮ್ಮ ಕಿರ್ಲೋಸ್ಕರ್ MD ಅವರು ಇದು ಬಹಳ ಡೀಪ್ ಅದಾರ, ಡಸ್ಟ್ ಪ್ರೂಫ್ ನಾಗ, ಅವ್ರಿಗೂ ಮಾತಾಡಿದೆ. ಏನ್ ಈ ತರ ಆಗಿದೆ, ನಮ್ಮ ಜನರ ಮೇಲೆ ಪರಿಣಾಮ ಬೀರ್ತಾ ಇದೆ, ಏನ್ ಕ್ರಮ ವಹಿಸಬೇಕು. ಪೊಲ್ಯೂಷನ್ ಬೋರ್ಡ್ ಕಂಡೀಷನ್ಸ್ ಏನ್ ಇದಾವಲ್ಲ ಅವನ್ನ ಹಾಕಿದ್ರ ಡಸ್ಟ್ ಕಂಟ್ರೋಲ್ ಮಾಡಬಹುದು ಅಂತಕ್ಕಂಥ ಮಾತು ಕೂಡ ಅವ್ರು ಹೇಳಿದ್ದಾರೆ. ಇವತ್ತು ನಾವು ಮತ್ತು ನಮ್ಮ ಡಿಸ್ಟ್ರಿಕ್ಟ್ ಪೊಲ್ಯೂಷನ್ ಆಫೀಸರ್ ಸಂಗಮ್ ಸಾಹೇಬ್ ಬಂದಿರ್ತಕ್ಕಂಥ ಉದ್ದೇಶ ಏನಂದ್ರೆ ಇದನ್ನ ಏನಾದರೂ ಮಾಡಿ ತಡೆಗಟ್ಟು. ಇವತ್ತು ನಾನು ಸದನದಲ್ಲಿ ಚರ್ಚೆ ಮಾಡ್ತೀನಿ, ಮುಖ್ಯಮಂತ್ರಿಗಳ ಹತ್ರ ಒತ್ತಡ ಹಾಕ್ತೀನಿ. ಹಾಕಿ ನಾಡ್ದು ನಾವು ಜಿಲ್ಲಾಧಿಕಾರಿಗಳು ಮತ್ತೆ ಬರ್ತೀವಿ. ಇವರು ರಿಪೋರ್ಟ್ ಕೊಡೋರು, ಡಿಸಿಷನ್ ಮಾಡೋರು ಜಿಲ್ಲಾಧಿಕಾರಿಗಳು ಮತ್ತು ಸಂಬಂಧಪಟ್ಟ ಚೇರ್ಮನ್ ಸರ್ಕಾರ. ಅದ್ರ ಗಮನಿಸೋದಕ್ಕೆ ನಾವು ನೀವೆಲ್ಲ ಕೂಡಿ ಹೋಗೋಣ. ನಾನು ನಿಮ್ ಜೊತೆಗೆ ಇರ್ತೀನಿ. ಏನ್ ಮಾಡೋಣ, ಏನ್ ಕ್ರಮ ವಹಿಸೋದು ಫಸ್ಟ್ ನಾನು ಹೇಳೋದನ್ನು ಜಿಲ್ಲಾಧಿಕಾರಿಗಳು ಭೇಟಿ ಆದ ನಂತರ ಎಲ್ಲ ಸ್ಪಾಂಜರ್ ಕಂಪ್ನಿಗಳು ಇಂಡಸ್ಟ್ರಿ ಒಗಿತಾ ಇರೋರು ಫಸ್ಟ್ ಬಂದ್ ಮಾಡೋಣ. ಓಕೆ ಸರ್. ಬಂದ್ ಮಾಡಿ ಅವ್ರಿಗೆ ನಾವು ಪೊಲ್ಯೂಷನ್ ನಾರ್ಮ್ಸ್ ಅದಾವಲ್ಲ, ಜೀರೋ ಡಸ್ಟ್ ಬರೋದಕ್ಕೆ ಈಗ SK ಸ್ಟೀಲ್ಸ್ ನೀವ ಉದಾಹರಣೆ ಕೊಡ್ತೀವಿ. ನಾವೇನ್ ಬೇರೆ ಬೇಕಾಗಿಲ್ಲ, ನೀವ ಉದಾಹರಣೆ ಕೊಡ್ತೀರಿ. SK ಸ್ಟೀಲ್ಸ್ ಏನ್ ಮಾಡ್ಕೊಂಡಾರಲ್ಲ ಅದನ್ನ ಇವ್ರು ಅಳವಡಿಸ್ಕೊಳ್ಳಿ. ನಮ್ಮ ಬೇರೆ ಏನು ಹೊಸದು ಅವ್ರು ಏನು ಇದು ಮಾಡೋದು ಬೇಕಾಗಿಲ್ಲ. ಅವ್ರ ಕಂಪೌಂಡ್ ಒಳಗೆ ಕಂಪೌಂಡ್ ಡಸ್ಟ್ ಇರಬಾರ್ದು. ಕಂಪ್ನಿ ಕಂಪೌಂಡ್ ನಾ ಹೇಳೋದು ಜೀರೋ ಡಸ್ಟ್ ಮಾಡಿದ್ರೆ ಅವ್ರಿಗೆಲ್ಲ ಮಾಡ. ಯಾವುದೇ ಇರಲಿ, ಯಾವುದೇ ಫ್ಯಾಕ್ಟ್ರಿ ಇರ್ಲಿ, ಅವ್ರು ಇವ್ರ ಫ್ಯಾಕ್ಟ್ರಿ ಆದ್ರೆ ನಮ್ಮ ಆರೋಗ್ಯ ಉಳಿತೈತಿ, ಇವ್ರ ಫ್ಯಾಕ್ಟ್ರಿ ಆರೋಗ್ಯ ಉಳಿತೈತಿ ಅಂತ ಹೇಳ. ಯಾವುದೇ ಕಂಪನಿ ಇರ್ಲಿ, ನಾವು ಜಿಲ್ಲಾಧಿಕಾರಿಗಳು, ಪೊಲ್ಯೂಷನ್ ಆಫೀಸರ್ಸು, ಸಂಗಣ್ಣ ಸಾಹೇಬರು ಇದು ನಿಲ್ಲಲ್ಲಿವರೆಗೆ ನಾವು ಅಜ್ಜರ ಈ ಇಶ್ಯೂ ಬಿಟ್ಟು ಬಗಲಾಡ್ಬಿಟ್ಟು ನಾವು ತಗೊಳ್ಳಲ್ಲ. ನಾವು ಈಗ ನಾವ್ ಹೇಳಿದ್ದು ನಿಮ್ಗೆ ಬ್ಲೇಮ್ ಓಡಿಸ್ಬೇಕಂತ ಅಲ್ಲ. ಕಂಪ್ನಿಗಳು ನಾನು ಈಗ ನನಗೆ ಎಷ್ಟು 45 ಕಂಪ್ನಿ ಬರಕ್ಕೆ 35 ವರ್ಷ. ಇದು ಬ್ಲೇಮ್ ಓಡಿಸೋದಕ್ಕೆ ನಾವ್ ಹೇಳಿಲ್ಲ. ಸಡನ್ ಆಗಿ ಕಂಟ್ರೋಲ್ ಮಾಡಂದ್ರೆ ಅದಕ್ಕೆ ಕಾನೂನು ಪ್ರಕಾರ ನೀವು ನಡಿಬೇಕು, ನಾವು ನಡಿಬೇಕು, ನೀವು ನಡಿಬೇಕು. ಡಿಸಿಷನ್ ತಗೊಳ್ಳೋ ಕೆಪಾಸಿಟಿ ನಮಗಿಲ್ಲ. ಎಲ್ಲರೂ ಸೇರಿ ಮಾಡೋಣ. ಈಗ ತಡಿ, ನಾವು ನಿಮ್ಮ ಮೇಲೆ ಬ್ಲೇಮ್ ಹಾಕೋದಾಗ್ಲಿ, ನೀವು ನಮ್ಮ ಮೇಲೆ ಬ್ಲೇಮ್ ಹಾಕೋದಾಗ್ಲಿ ಸೊಲ್ಯೂಷನ್ ಸಿಗಲ್ಲ. ಹೇಳ್ತೀವಿ, ನಾವೇನ್ ಕಾನೂನು ಪ್ರಕಾರ ಅಧಿಕಾರಿಗಳ ಮುಖಾಂತರ, ಜಿಲ್ಲಾಧಿಕಾರಿಗಳ ಮುಖಾಂತರ ನಾವು ಒತ್ತಡ ಸರ್ಕಾರಕ್ಕೆ ಅವ್ರಿಗೇನು ಜೀರೋ ಡಸ್ಟ್ ಮಾಡೋದಕ್ಕೆ ಏನ್ ಮಾಡ್ಬೇಕು ಅದನ್ನ ಪ್ರಮಾಣೀಕರಿಸಿ ಮಾಡೋಣ 100%. ಸೊಲ್ಯೂಷನ್ ಹೇಳ್ತೀನಿ ಕೇಳೋ. ಪೊಲ್ಯೂಷನ್ ಆಫೀಸರ್ ಕರೆಸಿದ್ದು ಇಲ್ಲಿ ಪರಿಣಾಮಕಾರಿ ಪರಿಸ್ಥಿತಿ ಏನೈತೆ ಅಂತ ಅವ್ರಿಗೆ ಗೊತ್ತಾಗ್ಲ ಅಂತ ಕರೆಸಿದೀವಿ. ಅಲ್ಟಿಮೇಟ್ಲಿ ನಾಡ್ದ ನಾವು ಜಿಲ್ಲಾಧಿಕಾರಿಗಳು ನಾವು ಬರ್ತೀವಿ ಅಂತ ಆಯ್ತಾ. ಜಿಲ್ಲಾಧಿಕಾರಿಗಳು ಡಿಸಿಷನ್ ಮೇಕರ್ ಇರ್ತಾರೆ, ಅವರು ಗೌರ್ಮೆಂಟ್ ರಿಪೋರ್ಟ್ ಕೊಡೋರು, ಗೊತ್ತಾಯ್ತಾ. ಅದನ್ನ ನಾವು ಮಾಡೋಣ. ಮಾಡಿ ಅಧಿವೇಶನ ನಡೆಯಕತ್ತೈತಿ. ನಾವು ಸಂಬಂಧಪಟ್ಟ ಸಚಿವ ಗಮನಕ್ಕೆ ತರ್ತೀವಿ. ಯಾವುದು ಇಂಡಸ್ಟ್ರಿ ಮಿನಿಸ್ಟರ್ ನಮ್ಮ MP ಪಾಟೀಲ್, ಆಮೇಲೆ ಪೊಲ್ಯೂಷನ್ ಬೋರ್ಡ್ ಚೇರ್ಮನ್ ನರೇಂದ್ರ ಸ್ವಾಮಿ ಅವರು, ಆಮೇಲೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ ಗಮನಕ್ಕೆ ತರ್ತೀವಿ. ಇದು ರಿಪೋರ್ಟ್ ಎಲ್ಲ ನಾವು ತರಿಸ್ಕೊಂಡು ನಮಗ ಆರೋಗ್ಯ ಉಳಿಬೇಕು, ಏನ ಬೆಳೆ ಉಳಿಬೇಕು, ಜೀವನ ಮಾಡೋದಕ್ಕೆ ಫಸ್ಟ್ ಅವಕಾಶ ಆಗುತ್ತೆ. ಇದನ್ನ ಏನ್ ಮಾಡ್ಬೇಕು ಅದನ್ನ ಜೀವನದಲ್ಲಿ ಅರ್ಥ ಆಯ್ತಾ. ಪ್ರಾಮಾಣಿಕರಿಸಿ ಇರೋಣ. ಇದೇನ್ ನಮ್ಗೇನು ಬಗನಾಳು ಇಲ್ಲೇ ಹುಟ್ಟಿ ಬೆಳೆದ ನಾವು ಸಂಗಣ್ಣ ಸಾಹೇಬರು ಇಲ್ಲೇ ಇರೋರು, ಪ್ರತಿಯೊಂದು ಮನೆ ಪರಿಚಯ ಇರೋದು. ಸೊಲ್ಯೂಷನ್ ಏನ್ ಕಾನೂನು ಬದಲಾವಣೆ ಮಾಡ್ಕೋಬೇಕಾಗತ್ತೆ ಅದನ್ನ ನಾಡದಿಂದ ಕ್ರಮ ವಹಿಸೋಣ. ಜಿಲ್ಲಾಧಿಕಾರಿಗಳು ಬಂದ ತಕ್ಷಣ ಕ್ರಮ ವಹಿಸ್ತಕ್ಕಂಥ ಕೆಲಸ ಮಾಡೋಣ. ಸಂಬಂಧಪಟ್ಟವರಿಗೆ ಜಿಲ್ಲಾಧಿಕಾರಿಗಳ ಮುಖಾಂತರ ಲೆಟರ್ ಹಾಕ್ಸ್ತೀವಿ. ನನ್ನ ಸೆಷನ್ ನಾನು 15 ದಿನ ಅಲ್ಲಿರ್ತೀನಿ. ಇದಕ್ಕೆ ಏನ್ ಮಾಡ್ಬೇಕು 3 ಖಾತೆನೂ ಕರಿತೀನಿ. ಯಾರನ್ನ ಪೊಲ್ಯೂಷನ್ ಬೋರ್ಡ್ ಚೇರ್ಮನ್ ಕರಿತೀನಿ ಇಲ್ಲಿಗೆ, ನರೇಂದ್ರ ಸ್ವಾಮಿ. ಈಗಾಗಲೇ ಹೇಳಿ ಡೇಟ್ ಕೊಡಕ್ಕೆ ಮಗಳು ಮದುವೆ ಐತೆ,
ನಾನು 7 ಮಾತಾಡಿದ್ವಿ, ಒಂದು ಡೇಟ್ ಕೊಡ್ತಾನ ಅವ್ರನ್ನ ಅಧಿಕಾರಿಗಳ ಸಮೇತ ಕರಿತೀನಿ ಇಲ್ಲಿಗೆ. ಕರೆದು ಅದಕ್ಕೆ ಏನ್ ಮಾಡ್ಬೇಕು ಮಾಡೋಣ. ನಿಮ್ದೆಲ್ಲ ಸರ್ಕಾರ ಇಲ್ಲಿ ಅಲ್ಲ ಬಂದಾಗ ಮನವರಿಕೆ ಆಗ್ಬೇಕು. 100 ಮಂದಿ ಮಾತಾಡಿಲ್ಲ ಅವ್ರಿಗೆ ಈಗೇನು ನೀವು ಹೇಳ್ಬೇಕಾಗಿದ್ರೆ ವಸ್ತುಸ್ಥಿತಿ ನಾವೆಲ್ಲ ಪೇಷಂಟ್ ಮನೆಗೆ ಹೋಗಿ ನಬ್ಲೈಸೇಷನ್ ತಗೊಳ್ಳೋದ್ ನೋಡಿ, ಕ್ಯಾನ್ಸರ್ ಪೇಷಂಟ್ ಹಿಸ್ಟ್ರಿ ಕೇಳಿ ಅದಕ್ಕೂ ನಾನು ರಿಪೋರ್ಟ್ ಕೊಟ್ಟಿದ್ದೀನಿ. ಅದನ್ನ ನೋಡಿದೀವಿ ವಸ್ತುಸ್ಥಿತಿ. ಇದು ನಮ್ಗೆ ಅರ್ಥ ಆಗೈತೆ. ಇದನ್ನ ನಾವು ಬಿಡೋದಿಲ್ಲ. ಲಾಜಿಕಲ್ ಎಂಡ್ ಮುಟ್ಟೋವರೆಗೆ ಬಿಡೋದು ಬೇಡ. ಅರ್ಥ ಆಯ್ತಾ? ಅವ್ರು